ಉಪಭವನದ ಪುನರ್ ಕಾರ್ಯಾಲಯ ಆರಂಭ ಆಗ್ತಾ ಇದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅಭೂತಪೂರ್ವವಾದಂತಹ ಭಾಜಪಾ ಅಭ್ಯರ್ಥಿ ಅವರು ವಿಜಯಶಾಲಿಯಾಗಿರ್ತಾರೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ವಿಶೇಷವಾಗಿ ಅದು ನಿನ್ನೆಯಿಂದ ಪ್ರಾರಂಭ ಆಗಿದೆ. ಅದೆಲ್ಲರಿಗೂ ಕಾರಣಭೂತರಾದ ಎಲ್ಲ ನಮ್ಮ ಕ್ಷೇತ್ರದ ಸಮಸ್ತ ಮತದಾರರಿಗೂ ಹಾಗೂ ವಿಶೇಷವಾಗಿ ಅಣ್ಣವ್ರಿಗೂ ಅವ್ರ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ಸದಾಕಾಲ ಈ ಕ್ಷೇತ್ರದಲ್ಲಿ ಅವರ ಅಪಾರವಾದಂಥ ಸೇವೆ ಆಗಲಿ. ಈ ಒಂದು ಕಾರ್ಯಾಲಯದಿಂದ ಎಲ್ಲ ರೀತಿ ಸುಮಾರು ಒಂದು 8 ವಾರ್ಡುಗಳಿದೆ ನಮ್ಮ ಕ್ಷೇತ್ರದಲ್ಲಿ, ಎಲ್ಲ ಭಾಗದಲ್ಲೂ ಹೆಚ್ಚೆಚ್ಚುವಾಗಿ ಕೆಲಸಗಳಾಗಲಿ ಅಂತ ಈ ದಿವಸ ಈ ಒಂದು ಕಾರ್ಯಾಲಯದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಇದಾಗಿತ್ತು. ಸೊ ಈ ದಿವಸ ಅದು ಮತ್ತೆ ಚಾಲೂ ಆಗಿದೆ. ಸೊ ಎಲ್ಲರೂ ನಿಮ್ಮ ಅಭಿಪ್ರಾಯ ಆಶೀರ್ವಾದಗಳನ್ನ ಮನಸ್ಪೂರ್ವಕವಾಗಿ ಅವರಿಗೆ ಪ್ರಸಾದವನ್ನು ಕೊಡ್ತೀವಿ. ದಂಪತಿಗಳಿಗೆ ದಯಮಾಡಿ ಕೈಲಿರುವಂಥ ಅಕ್ಷತೆ ಅವ್ರಿಗೆ ಆಯುರ ಆರೋಗ್ಯ, ಇನ್ನೂ ಯಶಸ್ಸು ಅಭಿವೃದ್ಧಿ, ಸದಾಕಾಲ ಈ ಕ್ಷೇತ್ರದ ಶಾಸಕರಾಗಿ ಸರ್ಕಾರದ ಮಂತ್ರಿಗಳಾಗಿ ಅವರು ಕಾರ್ಯನಿರ್ವಹಿಸಿದಂತ ನೀವೆಲ್ಲರೂ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಅಕ್ಷತೆ ದಂಪತಿಗಳಿಗೆ ಅಕ್ಷತೆ. ಓಂ ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯೇ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ. ಧ್ರುವಂ ತೇ ರಾಜಾವರ್ಣ ಧ್ರುವಂ ತೇ ವಾ ಬೃಹಸ್ಪತಿಃ ಧ್ರುವಂ ತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಓಂ ಸವಮ್ಯಾತೆ ಕ್ಷತಸ್ಥಿತಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ. ಈಗೆಲ್ಲ ನಮಗೆಲ್ಲ ಗೊತ್ತಿರೋಂಗೆ ಲೋಕಸಭಾ ಚುನಾವಣೆ ಪ್ರಯುಕ್ತ ಆಫೀಸನ್ನು ಒಂದು 3 ತಿಂಗಳು ಕ್ಲೋಸ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅಭೂತಪೂರ್ವವಾದ ಒಂದು ಯಶಸ್ಸನ್ನು ನಮ್ಮ ಬೆಂಗಳೂರಿನಲ್ಲಿ ಒಂದು 5 ಕ್ಷೇತ್ರದಲ್ಲಿ ನಾವು ಲೋಕಸಭಾ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ನಿನ್ನೆ ತಾನೇ ನನ್ನ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು 3ನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡು ದೇಶವನ್ನು ಸುಭದ್ರ ಸ್ಥಿತಿನಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಜನ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಆಫೀಸ್ನ ಕಾರ್ಯಾರಂಭನ ಪುನರಾರಂಭ ಮಾಡೋಕ್ಕೆ ಇವತ್ತು ಪೂಜೆಯನ್ನು ಸಲ್ಲಿಸುವಂಥ ಸಂದರ್ಭ. ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರುಗಳು, ಎಲ್ಲ 7 ವಾರ್ಡ್ನ ಎಲ್ಲ ಮುಖಂಡರು, ಮಹಿಳಾ ಮುಖಂಡರುಗಳು, ನಮ್ಮ ಮುಖಂಡರುಗಳು ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಇವತ್ತೇನು ಕಳೆದ 15 ವರ್ಷದಿಂದನೂ ಸಹ ಈ ಆಫೀಸು ಒಂದು ಭದ್ರಕೋಟೆಯಾಗಿ ಕೆಲಸವನ್ನು ಮಾಡ್ತಾಯಿದೆ. ಯಾವುದೇ ಸಮಸ್ಯೆ ಆದರೂ ಸಹ ಮುಖಂಡರ ನೇತೃತ್ವದಲ್ಲಿ ಯಾವುದೇ ಸಮಸ್ಯೆ ಗಮನಕ್ಕೆ ಬಂದಾಗಲೂ ಸಹ ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ಎಲ್ಲರೂ ಸಹ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿರುವಂಥದ್ದು. ಒಂದು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಒಂದು ಒಗ್ಗಟ್ಟಿನ ಮಂತ್ರ ಅಂತಲೇ ಹೇಳ್ಬೋದು. ಆ ಮಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ನಮ್ಮ ಮುಖಂಡರು, ಕಾರ್ಯಕರ್ತರು ಎಲ್ಲನೂ ಸಹ ನಮ್ಮ ಶಾಸಕರಿಗೆ ಇವತ್ತು ಆಶೀರ್ವಾದವನ್ನು ಮಾಡಿದ್ದಾರೆ. ಮತ್ತು ಏನೇ ಕೆಲಸ ಕಾರ್ಯಗಳಿದ್ದು ಸಹ ಎಲ್ಲರೂ ಸಹ ಸಾಥ್ ಕೊಟ್ಕೊಂಡು ಒಂದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದ ಕ್ಷೇತ್ರವನ್ನು ಮಾಡಲಿಕ್ಕೆ ಎಲ್ಲರ ಸಹಕಾರವನ್ನು ನಾವು ಮತ್ತೊಮ್ಮೆ ಕೋರ್ತೀವಿ. ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಒಂದು 56,000 ಮತಗಳ ಅಂತರದಿಂದ ಅವ್ರನ್ನ ನಾವು ಸಹ ಲೀಡನ್ನು ಕೊಟ್ಟಿದ್ವಿ. ಒಂದು ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಸಹ ಇಲ್ಲಿ ಹೊಸಬ್ರಲ್ಲ ಯಶವಂತಪುರ ಕ್ಷೇತ್ರದಲ್ಲಿ MLA ಆಗಿ ಕಾರ್ಯನಿರ್ವಹಿಸಿದರು. ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಸ್ಪರ್ಧೆ ಮಾಡಿ ಸುಮಾರು ಒಂದು 2 ಲಕ್ಷ 2.5 ಲಕ್ಷದ ಮತಗಳ ಅಂತರದಿಂದ ಲೋಕಸಭೆಗೆ ಆಯ್ಕೆಯಾಗಿ ಹೋಗಿದ್ದರು. ಇವತ್ತು ಒಂದು ಮಿನಿಸ್ಟ್ರಾಗೂ ಸಹ ಅಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ತುಂಬ ಖುಷಿಯಾದ ವಿಷಯ. ನಾವು ಒಂದು ಸಚಿವರಿಗೆ ಒಂದು ಮತವನ್ನು ಹಾಕಿದ್ರಿ ಅಂತ ಅಂದ್ಬಿಟ್ಟು ನಮ್ಮ ಕ್ಷೇತ್ರದ ಜನ ಬಹಳ ಖುಷಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ಖಾತೆ ನಿರೀಕ್ಷೆ ಮಾಡ್ತೀರಾ ನೀವು? ಯಾವುದೇ ಖಾತೆ ಕೊಟ್ಟರು ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗೆ ಶಕ್ತಿ ಇದೆ, ಕಾರ್ಯವನ್ನು ನಿರ್ವಹಿಸ್ತಾರೆ. ಈಗಾಗಲೇ ಅವ್ರಿಗೂ ಸಚಿವರಾಗಿ ಕಾರ್ಯವನ್ನು ಕೆಲಸವನ್ನು ಮಾಡೋದ್ರಿಂದ ಬಹಳ ಒಂದು ಅತ್ಯುತ್ತಮವಾದ ಒಂದು ಅವಕಾಶವನ್ನು ಸಹ ಹೊಂದಿದ್ದಾರೆ. ಭಾಳ ಒಂದು ಉತ್ಸುಕವಾದ ಮಹಿಳೆ ಅನ್ನೋದು ನಿಜವೂ ನಮಗೆಲ್ಲ ನಾವೆಲ್ಲ ಮಹಿಳೆಯರಾಗಿ ನಮ್ಮದ ಒಂದು ಮಹಿಳೆಯ ಒಂದು ನೇತೃತ್ವವನ್ನು ವಹಿಸಿರೋದು ತುಂಬ ಖುಷಿಯಾದ ವಿಷಯ. ಅವ್ರಿಗೂ ಸಹ ದೇವರ ಆಶೀರ್ವಾದವನ್ನು ಕೊಡಲಿ, 5 ವರ್ಷ ಅತ್ಯುತ್ತಮವಾದ ಕಾರ್ಯನಿರ್ವಹಿಸುವ ಮಟ್ಟಿಗೆ ಶಕ್ತಿಯನ್ನು ಕೊಡಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಕುಮಾರಸ್ವಾಮಿ ಸೋಮಣ್ಣ ಕೂಡ ಈ ಸಾರಿ ಬಂಪರ್ ಹೊಡೆದಿದೆ. ಈಗಾಗಲೇ ನಮಗೆಲ್ಲ ಗೊತ್ತಿರೋಂಗೆ NDA ನೇತೃತ್ವದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ಮತ್ತು BJP ಎರಡು ಸೇರಿ ಚುನಾವಣೆ ಎದುರಿಸಿರುವಂಥದ್ದು. ಹಲವಾರು ಕ್ಷೇತ್ರದಲ್ಲಿ ನಾವು BJP ಅವರು ನಿಂತ್ಕೊಂಡ ಸಂದರ್ಭದಲ್ಲಿ JDS ಅವರು ಸಹಾಯ ಮಾಡಿದ್ದಾರೆ. JDS ಅವರು ಎಲ್ಲಿ ಕ್ಷೇತ್ರದಲ್ಲಿ 3 ಕ್ಷೇತ್ರ ನಿಂತಿದ್ರು ಅಲ್ಲೂ ಸಹ ಸಹಾಯವನ್ನು ಮಾಡಿದ್ದಾರೆ. ಆದರೆ 1 ಕ್ಷೇತ್ರ ಮಿಸ್ ಆಯಿತು. ಆದ್ರೂ ಸಹ 2 ಕ್ಷೇತ್ರದಲ್ಲಿ ಅಭೂತಪೂರ್ವವಾದ ಒಂದು ಯಶಸ್ಸನ್ನು ಕಂಡ್ವಿ. ಅದರಲ್ಲೂ ಕುಮಾರಸ್ವಾಮಿ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಮೆಚ್ಚಿನ ನಾಯಕರು, ಅವರು ಸುಮಾರು 2,90,000 ಮತಗಳ ಅಂತರದಿಂದ ಗೆದ್ದಿರುವಂಥದ್ದು. ಹಾಗಾಗಿ ಒಂದು ಅತ್ಯುತ್ತಮವಾದ ಖಾತೆಯನ್ನು ಅವರಿಗೆ ಕೊಡ್ತಾರೆ. ಈಗಾಗಲೇ ಕೃಷಿ ಖಾತೆ ಕೊಡ್ತಾರೆ ಅನ್ನೋ ಒಂದು ಸಂಭವನೂ ಇದೆ. ಅದೇನೇ ಕೊಡಲಿ ಅವರಿಗೆಂದರೆ ರೈತ ಕುಟುಂಬದ ಒಂದು ವರ್ಗದಿಂದ ಬಂದಂಥವ್ರು, ರೈತರ ಕಷ್ಟವನ್ನು ಭಾಳ ಚೆನ್ನಾಗಿ ಇರ್ತಿರೋವಂಥವ್ರು ಅದನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಒಂದು ಖಂಡಿತವಾಗ್ಲೂ ಆಶಾಭಾವ ನಮಗಿದೆ.
ಸೋಮಣ್ಣ ಅವ್ರ ರಾಜಕೀಯ ಜೀವನ ಅಂತ್ಯ ಆಗೋ ಹೊತ್ತಲ್ಲಿ ಫೀನಿಕ್ಸ್ ಥರ ಇರಲಿಲ್ಲ ಮತ್ತೆ ಇಲ್ಲ, ಸೋಮಣ್ಣವರು ತುಮಕೂರಿನಲ್ಲಿ ಗೆಲ್ತಾರೆ ಅಂತ ನಮಗಂತೂ 100% ವಿಶ್ವಾಸ ಇತ್ತು. ಯಾಕೆಂದರೆ ಅಲ್ಲಿರುವಂಥ ಜನ ತುಂಬ ಚೆನ್ನಾಗಿ ಸೋಮಣ್ಣವ್ರಿಗೆ ಎಲ್ಲ ಕ್ಷೇತ್ರದಲ್ಲೂ ಸುಮಾರು ಒಂದು 7 ವಿಧಾನಸಭಾ ಕ್ಷೇತ್ರ ಬರ್ಬೋದು, 7-8 ಬರ್ಬೋದು. 7-8 ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ನಮ್ಮ ಕುಟುಂಬದ ಒಂದು ರಿಲೇಷನ್ ತುಮಕೂರಿನಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಬಾಯಿನಲ್ಲೂ ಬರ್ತಾಯಿತ್ತು, ಈ ಸಲ ನಾವು ಸೋಮಣ್ಣವ್ರಿಗೆ ಮಾಡ್ತೀವಿ, ಎಲೆಕ್ಷನ್ ಅವ್ರ ಪರವಾಗಿ ಮಾಡ್ತೀವಿ ಅಂತ. ಹಾಗಾಗಿ 100% ನಮ್ಗೆ ವಿಶ್ವಾಸ ಇತ್ತು. 100% ಭಾಗ ಸೋಮಣ್ಣವ್ರು ಗೆಲ್ತಾರೆ ಅಂತ. ಗೆದ್ದಿದ್ದಾರೆ. ಒಂದು ಖಾತೆನೂ ಸಹ ನಿರ್ವಹಿಸೋವಂಥ ಶಕ್ತಿನ ಅವ್ರಿಗೆ ಕೊಟ್ಟಿದ್ದಾರೆ. ರಾಜಕೀಯ ಜೀವನ ಅಂತ್ಯ ಅಂದರೆ ನಾವು ರಾಜಕೀಯದಲ್ಲಿರೋರು ನಮ್ಮ ಜೀವ ಉಸಿರು ಇದೇವರೆಗೂ ರಾಜಕೀಯ ಮಾಡೋವಂಥ ಮನಸ್ಸು ಎಲ್ಲರಿಗೂ ಇದ್ದಿರುತ್ತೆ. ಉದಾಹರಣೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ದೇವೇಗೌಡರು ಸಹ ನೋಡ್ಬೋದು. ಅವ್ರ ಕೈಲಾಗಲಿಲ್ಲ ಅಂದ್ರೂ ಸಹ ಅವ್ರ ಮನಸ್ಸು ಮಾತ್ರ ರಾಜಕೀಯಕ್ಕೆ ಆತುರಿತಾ ಇರ್ತದೆ. ಹಂಗಾಗಿ ದೇಹದಲ್ಲಿ ಉಸಿರಿರೋ ತನಕೂ ಸಹ ರಾಜಕೀಯವನ್ನು ಮಾಡ್ತಾರೆ. ಯಾವುದೋ ರಾಜಕೀಯ ಜೀವನ ಅಂತ್ಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ತುಮಕೂರಲ್ಲಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಜನ ಅಂತ ನಾನು ಹೇಳ್ತೀನಿ.